ಇವತ್ತು ಒಬ್ಬರು ರೈತ ಮಹಿಳೆಯರಿಗೆ ಕೂಲಿ 500 ರೂಪಾಯಿ ಇದೆ. ಹೌದು, ರೈತರ ಫಲವತ್ತಾದ ಭೂಮಿಯನ್ನು ಕೈಗಾರಿಕಾ ನೆಪದಲ್ಲಿ ಸರ್ಕಾರಗಳು ವಶಕ್ಕೆ ಪಡೆಯಲು ಮುಂದಾಗಿರುವುದು ಹೊಸದೇನಲ್ಲ. ಅದೇ ಕಾರಣಕ್ಕೆ ದೇವನಹಳ್ಳಿ ತಾಲೂಕಿನಲ್ಲಿ ವರ್ಷಗಳ ಕಾಲ ನಡೆದ ಹೋರಾಟಕ್ಕೆ ಕೊನೆಗೂ ಸರ್ಕಾರ ಮಣಿದು ಭೂಮಿ ಸ್ವಾಧೀನ ಕೈಬಿಟ್ಟಿದ್ದು ಇದೀಗ ಇತಿಹಾಸ. ಅದೇ ಮಾದರಿಯಲ್ಲಿಯೇ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ವ್ಯಾಪ್ತಿಯಲ್ಲಿರುವ ಫಲವತ್ತಾದ ಭೂಮಿಯನ್ನು ಸರ್ಕಾರ ಕೈಗಾರಿಕೆಗೆ ನೆಪದಲ್ಲಿ ವಶಪಡಿಸಿಕೊಳ್ಳಲು ಮುಂದಾಗಿದ್ದು, ರೈತರು ಎಷ್ಟೇ ವಿರೋಧ ವ್ಯಕ್ತಪಡಿಸಿದರೂ ಸರ್ಕಾರ ಮುಂದುವಾದ ಮಾಡುತ್ತಿರುವ ಕಾರಣ ರೋಸಿ ಹೋದ ರೈತರು ಇಂದಿನಿಂದ ಅನಿರ್ದಿಷ್ಟ ಧರಣಿಗೆ ಮುಂದಾಗಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಒಟ್ಟು 2823 ಎಕರೆ ಫಲವತ್ತಾದ ರೈತರ ಭೂಮಿ ಕೆಐಎಡಿಬಿ ಸ್ವಾಧೀನಕ್ಕೆ ಮುಂದಾಗಿದ್ದು, ಇದನ್ನು ಕೈಬಿಡಬೇಕೆಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರು ಅನಿರ್ದಿಷ್ಟ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ. ರಕ್ತವನ್ನು ಕೊಟ್ಟೆವು, ಫಲವತ್ತಾದ ಭೂಮಿ ಕೊಡುವುದಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಕುಳಿತು ಪ್ರತಿಭಟಿಸುವ ಜೊತೆಗೆ ಧಿಕ್ಕಾರ ಕೂಗಿ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ತಲೆಮಾರುಗಳಿಂದಲೂ ವ್ಯವಸಾಯವನ್ನು ನಂಬಿ ಜೀವನ ನಡೆಸುತ್ತಿದ್ದೇವೆ. ಪಿತ್ರಾರ್ಜಿತವಾಗಿ ಬಂದಿರುವ ಅಲ್ಪ ಸ್ವಲ್ಪ ಭೂಮಿ ಕಳೆದುಕೊಂಡು ರೈತರು ವಲಸೆ ಹೋಗಬೇಕಾಗುತ್ತದೆ. ಅನ್ನ ನೀಡುತ್ತಿರುವ ರೈತನನ್ನು ಮಣ್ಣು ಮಾಡಲು ಸರ್ಕಾರ ಮುಂದಾಗಿದೆ. ಇಲ್ಲಿನ ರೈತರಿಗೆ ಯಾವುದೇ ಕಸುಬು ಗೊತ್ತಿಲ್ಲ. ನಮ್ಮ ಫಲವತ್ತಾದ ಭೂಮಿ ಸಾಕು. ಈ ಭಾಗದಲ್ಲಿ ರಾಗಿ, ಭತ್ತ, ತರಕಾರಿ, ರೇಷ್ಮೆ ಬೆಳೆದು ಹೈನುಗಾರಿಕೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ಬಿಡಲು ಸಾಧ್ಯವಿಲ್ಲ. ಸಿದ್ದರಾಮಯ್ಯನವರೇ, ನಾವು ಬೆಳೆದ ಅನ್ನ ತಿಂತೀರಾ? ನಮ್ಮ ಋಣ ನಿಮಗೆ ಇದೆ ನಮ್ಮಂತಹ ರೈತರು ಶಾಪ ಹಾಕುತ್ತಾರೆ. ದಯವಿಟ್ಟು ಭೂಸ್ವಾಧೀನ ಕೈಬಿಡಿ ಎಂದು ರೈತರು ಮನವಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಇವತ್ತು ಅಹೋರಾತ್ರಿ ಧರಣಿಗೆ ಕೂತಿದ್ದೇವೆ. ಕಾರಣ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ 13 ಹಳ್ಳಿಗಳ, ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಭೂ ಸ್ವಾಧೀನ ಪ್ರಕ್ರಿಯೆ ನಡೆದು ಇಂದಿಗೆ 15 ತಿಂಗಳಾಗಿದೆ. ಅದು ಫಲವತ್ತಾದಂಥ ಕೃಷಿಯ ಭೂಮಿ, ವಿಶೇಷವಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುಣಮಟ್ಟದ ಭೂಮಿ ಅಂತೇಳಿ ರೆಕಾರ್ಡ್ ಆಗಿದೆ. ಇಂಥ ಭೂಮಿಯ ಬಗ್ಗೆ ಕೈಗಾರಿಕೆ ಮಾಡಬೇಕು ಅಂತೇಳಿ ರಾಜಕಾರಣಿಗಳು ಮುಂದೆ ಬಂದಿರೋದನ್ನು ಖಂಡಿಸ್ತಾ ಇದ್ದೇವೆ. ಖಂಡಿಸಿ ಆ ಜಾಗವನ್ನು ಬಿಟ್ಟು ನಮ್ಮ ಶಿಡ್ಲಘಟ್ಟದಲ್ಲಿ ಪಕ್ಕದ ಜಾಗ, ಸರ್ಕಾರದ ಜಾಗದಲ್ಲಿ ಮಾಡಿ ಅಂತೇಳಿ ನಾವು ಡಿಮ್ಯಾಂಡ್ ಅನ್ನು ತಮ್ಮಗಳ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇಂದಿನ ಕೂಡ ಮಾಡಿದ್ದೇವೆ. ಮರಸ್ನಳ್ಳಿ ನಾರಾಯಣ ಸ್ವಾಮಿ, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ.